ನೀವು ಓಪನ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆ್ಯಪ್ ಡೌನ್ಲೋಡ್ ಆಗಿದ ತಕ್ಷಣವೇ ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಇದೆ, ಸೈನ್ ಅಪ್ ಅಂತಿದೆ. ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ಸೈನ್ ಅಪ್ ಅಂತಿದೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು, ಹೊಸ ರಿಜಿಸ್ಟ್ರೇಷನ್ ಆಗೋರು. ಓಕೆ, ನೇಮ್ ಹಾಕ್ಬೇಕಿಲ್ಲಿ. ಓಕೆ, ಮೇಲ್ ಐ ಡಿಯನ್ನು ಕೇಳುತ್ತೆ, ಮೇಲ್ ಐ ಡಿ ಹಾಕಬೇಕು. ಓಕೆ, ಮೇಲ್ ಐ ಡಿ ಹಾಕಿದ್ವಿ. ಇಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ನೀವು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಪಾಸ್ವರ್ಡು, ಯಾರಿಗೆ ಗೊತ್ತಾಗಲಾರ್ದಂಗೆ ನೀವಂಥ ಪಾಸ್ವರ್ಡನ್ನು ನೀವೇ ಸೆಟ್ ಮಾಡ್ಕೋಬೇಕು. ಇಲ್ಲ ಕೆಲವೊಬ್ಬರು ತುಂಬ ಈಸಿಯಾಗಿರ್ತಕ್ಕಂಥ ನೀವು ಏನಾದರೂ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಹೆಸರು ಆಯಿತು, ಮೇಲ್ ಐ ಡಿ ಆಯಿತು. ಈಗ ಪಾಸ್ವರ್ಡನ್ನು ಸೆಟ್ ಮಾಡಿದರೆ ಕಂಟಿನ್ಯೂ ಅಂತ ಹೊಡಿಬೇಕು. ಓಕೆ, ಸೇವ್ ಇದ್ದರೆ ಸೇವ್ ಕೊಟ್ಕೊಳ್ಳಿ. ಇಲ್ಲಿ ನೀವು ಫೋನ್ ನಂಬರನ್ನು ಹಾಕಬೇಕು. ಓಕೆ, ಇಲ್ಲಿ ರೆಫರಲ್ ಕೋಡನ್ನು ಹಾಕಬೇಕು. ರೆಫರಲ್ ಕೋಡ್ ಈ ಥರ ಕಾಪಿ ಮಾಡ್ಕೊಳ್ತೇನೆ. ಇಲ್ಲಿ ಈ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಪೇಸ್ಟ್ ಅಂತ ಬರುತ್ತೆ. ಇಲ್ಲಿ ನಿಮಗಿನ್ನ ಕಂಟಿನ್ಯೂ ಅಂತ ಇನ್ನೂ ಬಂದಿಲ್ಲ ಅಂತೇಳಿ ಒಂದು ನಂಬರ್ನ, ಲಾಸ್ಟ್ ನಂಬರ್ ಡೆಲೀಟ್ ಮಾಡಿ ಮತ್ತೆ ಹಾಕಿ. ಓಕೆ, ಕಂಟಿನ್ಯೂ ಅಂತ ಗ್ರೀನ್ ಬಂತು. ಈಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಓಕೆ, ವಿ ಹ್ಯಾವ್ ಸಕ್ಸಸ್ಫುಲ್ ಸೆಂಟ್ ಆ್ಯನ್ ಒ ಟಿ ಪಿ ಟು ಯುವರ್ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ, ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರಲಿಲ್ಲ ಅಂತೇಳಿದರೆ ನೀವೇನು ಮಾಡಬೇಕು ಅಂತೇಳಿದರೆ, ನನಗೀಗ ಒ ಟಿ ಪಿ ಅವನು ಹೇಳ್ತಿದ್ದಾನೆ, ಒ ಟಿ ಪಿ ಬೇಕಾಗಿಲ್ಲ. ಒ ಟಿ ಪಿ ಇಲ್ಲಾರ್ದೇ ನಾವು ಮಾಡಬಹುದು. ಒ ಟಿ ಪಿ ಇಲ್ಲಾರ್ದೆ ನಾವು ಏನು ಹಾಕಬೇಕು ಅಂದರೆ ಇಲ್ಲಿ ಆರ್ ನಂಬರ್ 0 ಹಾಕಬೇಕು. 6 ಹಾಕಬೇಕು. 00000 6 zeros ಹಾಕಬೇಕು. ಅಲ್ಲಿ ಎಂಟ್ರಿ ಮಾಡಬೇಕು. 6 zeros ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಇಲ್ಲಿ. ಓಕೆ, ನಿಮ್ಮ ಲಾಗಿನ್ ರಿಜಿಸ್ಟ್ರೇಷನ್ ಆದಂಗೆ ನೋಡಿ. ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಆಯಿತು. ಓಕೆ, ಕನ್ಫರ್ಮ್. ಇಷ್ಟು ನಾವು ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದ್ರ ಕುರಿತು ತೋರಿಸಿದ್ದೀನಿ. ಈಗ ಓಪನ್ ಮಾಡಬೇಕಲ್ವಾ. ನೋಡಿ, ಈಗ ಯೂಸರ್ ನೇಮ್ ಹಾಕಿದ್ದೀನಿ. ಯೂಸರ್ ನೇಮ್ ಅಂದರೆ ನಿಮ್ಮ ಫೋನ್ ನಂಬರನ್ನೇ. ಪಾಸ್ವರ್ಡ್ ಹಾಕಿದ್ದೀನಿ. ಓಕೆ, ನಾವೇನು ಪಾಸ್ವರ್ಡ್ ಇಟ್ಟಿರ್ತೀವೋ ಅದು ಹಾಕಿ ಓಪನ್ ಮಾಡಬೇಕು, ಇಷ್ಟೇ. ಓಕೆ, ಈಗ GBY ನ್ಯೂಸ್ ನೋಟಿಫಿಕೇಷನ್ ಇಫ್ ಯುವರ್ ಫೋನ್ ಕೆನಾಟ್ ರಿಸೀವ್ ಒ ಟಿ ಪಿ ಅಂದರೆ ನಿಮ್ಮ ಫೋನ್ ನಂಬರ್ಗೆ ಒ ಟಿ ಪಿ ಬರೋದಿಲ್ಲ. ಪ್ಲೀಸ್ ಯೂಸ್ ಒ ಟಿ ಪಿ. ಪ್ಲೀಸ್ ಯೂಸ್ ಒ ಟಿ ಪಿ ಅಂದರೆ 6 zeros ಹಾಕಿ ಅಂತೇಳಿ ಹೇಳ್ತಿದ್ದಾರೆ. ಓಕೆ, ಇದು ನಾನು ರಿಜಿಸ್ಟ್ರೇಷನ್ ಮಾಡಿ ಎಂಟ್ರಿ ಮಾಡಿರ್ತಕ್ಕಂಥ GBY ನ್ಯೂಸ್ ಅಂಥೇಳಿ ಹೊಸ ಒಂದು ಪ್ಲಾಟ್ಫಾರ್ಮ್ ಇದೆ. GBY livers.com ಅಂತೇಳಿ ಸಹಿತ ಇದ್ರ ಬಗ್ಗೆ ಮಾಹಿತಿ, ಬಟ್ ಏನು ಮಾಹಿತಿ ಏನಿಲ್ಲ. ಬಟ್ ನಾನು ರಿಜಿಸ್ಟ್ರೇಷನ್ ಆಗಿ, ಬಟ್ ಯಾರಿಗೂ ಯಾವುದೇ ರೀತಿಯಲ್ಲಿ ನೀವು ಹಣ ಹಾಕಿ ಅಂತೇಳಿ ಅಲ್ಲ. ಇದರಲ್ಲಿ ನಾವು ಜಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ತೋರಿಸ್ತಾ ಇದ್ವಿ. ಮತ್ತು ಇದರಲ್ಲಿ ಸಹಿತ ಹಣ ಬರ್ತಾ ಇದೆ. ಇದರಲ್ಲಿ ಸಹಿತ ಸಾಕಷ್ಟು ಪ್ರಾಫಿಟನ್ನು ಮಾಡಿದ್ದಾರೆ. ಸಾಕಷ್ಟು ಜನರು ಪ್ರಾಫಿಟ್ ಮಾಡಿದ್ದಾರೆ, ಸಾಕಷ್ಟು ಜನರು ಅರ್ನಿಂಗನ್ನು ಮಾಡಿದ್ದಾರೆ. ಇದರಲ್ಲಿ ಈಗಾಗಲೇ ವಿತ್ಡ್ರಾ ಸಹಿತ ಮಾಡ್ಕೊಂಡಿದ್ದಾರೆ. ವಿತ್ಡ್ರಾ ಮಾಡಿಕೊಂಡು ಸಾಕಷ್ಟು ಜನರು ತಮ್ಮದೇ ಆಗಿರ್ತಕ್ಕಂಥ ಕೆಪಾಸಿಟಿ ಮೇಲೆ ಹಣವನ್ನು ಹಾಕಿಕೊಂಡಿದ್ದಾರೆ. ನೋಡಿ, ಇದು ಸೇಮ್ ನಾನು ಈಗಾಗಲೇ ಒಂದು ಕಂಪ್ನಿ ಬಗ್ಗೆ ನಾನು ಹೇಳಿದ್ದೆ, ಅದೇ ಕಂಪ್ನಿ ಥರನೇ ಇದು ಒಂದು ಕೆಲಸ ಮಾಡ್ತಾ ಇದೆ. ಬಟ್ ಈಗಾಗಲೇ ಇದು ಮಾತ್ರ ಹಣ
ಡೆಪಾಸಿಟ್ ಮಾಡ್ಕೊಳ್ಳೋದು ಜಾಸ್ತಿ ಹಣದಿಂದ ಸ್ಟಾರ್ಟ್ ಮಾಡಿದ್ದಾನೆ. ನೋಡಿ, ಡೆಪಾಸಿಟ್ 6,008 ರೂಪಾಯಿ, 7,013 ರೂಪಾಯಿ, 8,015 ರೂಪಾಯಿ, 9,011 ರೂಪಾಯಿ, 10,015 ರೂಪಾಯಿ ಹಣದಿಂದ ನೀವು ಜಾಯ್ನ್ ಆಗ್ಬೋದು ಅಂತೇಳಿ ಹೇಳ್ತಿದ್ದಾನೆ. ಓಕೆ, ಇಲ್ಲಿ ನೋಡಿ 6,800 ಅನ್ನೋದಾದರೆ ಓಕೆ 10,000 ಮಾಡೋಣ. 10,500 ಆದರೆ ಪೇ BUS ಪೇ 010 ಚಾನಲ್ 02. ಓಕೆ, ನೋಡೋಣ. ನಾವು ಪೇಟಿಎಮ್ಮನ್ನು ನಾವು ಯೂಸ್ ಮಾಡ್ತೇವೆ. ಪೇಟಿಎಮ್ ಮೂಲಕನೇ ಓಕೆ ಇದನ್ನು ನಾವು ಯೂಸ್ ಮಾಡ್ಬೋದು. ಪೇಟಿಎಮ್ ಓಕೆ, ಪ್ರೊಸೀಡ್ ಸೆಕ್ಯೂರ್ಲಿ. ಓಕೆ, ಈ ಥರ ಪೇ ಸೆಕ್ಯೂರ್ಲಿ ನಾವು ಪೇಮೆಂಟನ್ನು ಮಾಡಿಕೊಂಡು ಪಾಸ್ವರ್ಡನ್ನು ಹಾಕಿ ಪೇಟಿಎಮ್ ಮೂಲಕ ಹಾಕಿ ಬ್ಯಾಕ್ ಬಂದುಬಿಟ್ರೆ ನಿಮಗೆ ಪೇಮೆಂಟ್ ಆಗ್ತದೆ. ಓಕೆ, ಇದು ನಾವು ಈ ಒಂದು ಕಂಪನಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಡೆಪಾಸಿಟ್ ಮಾಡ್ಕೊಳ್ಳೋದು. ವಿತ್ಡ್ರಾ ಸಮಯ ಬಂದು ಇದು ವಿತ್ಡ್ರಾ ಸಮಯ ಬಂದು ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ. ಡೀಟೇಲ್ಸ್ ಹಾಕಿ ಇಲ್ಲೇ ನಮ್ಮ ಟ್ರೇಡಿಂಗ್ ಸಿಗ್ನಲ್ ಸಹಿತ ಇಲ್ಲೇ ಸಿಗುತ್ತೆ. ಚಾನಲ್ ಅಂತ ಇದೆ. ಈ ಚಾನಲ್ದಲ್ಲಿ ಟ್ರೇಡಿಂಗ್ ಸಿಗ್ನಲ್ ಪ್ರತಿಯೊಂದು ಟ್ರೇಡಿಂಗ್ ಸಿಗ್ನಲ್ ಅದು ನನಗೆ ಅನಿಸಿದ ಪ್ರಕಾರ ಇದು 7 ಗಂಟೆಯಿಂದ 9 ಗಂಟೆವರೆಗೂ ಟ್ರೇಡಿಂಗ್ ಸಿಗ್ನಲ್ ಇರ್ತದೆ. ಟ್ರೇಡಿಂಗ್ ಸಿಗ್ನಲ್ ನೋಡೋಣ. ಇದು 8 ಗಂಟೆಗೆ ಇಲ್ಲ, ಮಿನಿಮಮ್ 8 ಗಂಟೆ ಆದರೂ ಸ್ಟಾರ್ಟ್ ಇದ್ದೇ ಇರುತ್ತೆ. ಟ್ರೇಡಿಂಗ್ ಸಿಗ್ನಲ್ ಬಂದು ಇಲ್ಲಿ ಟ್ರೇಡಿಂಗ್ ಸಿಗ್ನಲ್ ಬಂದು ನಮಗೆ ಹೇಳಿದಲ್ವ, ಟ್ರೇಡಿಂಗ್ ಸಿಗ್ನಲ್ ಚಾನಲ್ದಲ್ಲಿ ಸಿಗುತ್ತೆ. 7 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ಟ್ರೇಡಿಂಗ್ ಮಾಡಬೇಕು. ಟ್ರೇಡಿಂಗ್ ಬಂದು ಬೈ ಆದರೂ ಕೊಟ್ಟಿರ್ಬೋದು, ಪುಟ್ ಆದರೂ ಕೊಟ್ಟಿರಬಹುದು. ನೀವು ಆ ಕ್ರಿಪ್ಟೋವನ್ನು ನೋಡಿಕೊಂಡು ನೀವು ಟ್ರೇಡಿಂಗನ್ನು ಮಾಡಬೇಕು. ಟ್ರೇಡಿಂಗ್ ಮಾಡೋದು ಎಲ್ಲಿ ಅನ್ನೋದು ಇಲ್ಲಿ ಮಾರ್ಕೆಟ್ ಅಂತಿದೆ ನೋಡಿ. ಸೇಮ್ ಕ್ರಿಪ್ಟೋ ಕರೆನ್ಸಿಯನ್ನು ಕೊಟ್ಟಿದ್ದಾನೆ. ಈ ಕ್ರಿಪ್ಟೋ ಮೇಲೆ ನಾವು ಬೈ ಕೊಟ್ಟರೆ ಬೈ, ಪುಟ್ ಕೊಟ್ಟರೆ ಪುಟ್ ಅಂತೇಳಿ ನಾವು ಕ್ಲಿಕ್ ಮಾಡಬೇಕು. ವಿತ್ಡ್ರಾ ಸಮಯ ಬಂದು 7 ಗಂಟೆಯಿಂದ 9 ಗಂಟೆ. ಟ್ರೇಡಿಂಗ್ ಸಮಯ ಬಂದು 7 ಗಂಟೆಯಿಂದ 9 ಗಂಟೆ. ಬೆಳಿಗ್ಗೆ 9 ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆ ಒಳಗಡೆ ನೀವು ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅದು ಸಹಿತ ಟ್ರೇಡಿಂಗ್ ಸಿಗ್ನಲ್ ಇದೆ. ಓಕೆ, ಇವೆರಡು ಟ್ರೇಡಿಂಗ್ ಸಿಗ್ನಲ್ ಕೊಡೋದು ಮತ್ತು ವಿತ್ಡ್ರಾ ಮಾಡ್ಕೊಳ್ಳೋದು ಎರಡರ ಬಗ್ಗೆ ನಾನು ತೋರಿಸಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಮೀ ಅಂತಿದೆ. ಮೀ ಅಂತೇಳಿ ನಿಮ್ಮ ರೆಫರಲ್ ಲಿಂಕನ್ನು ಇಲ್ಲಿ ಬೇರೆಯವರಿಗೆ ಕಳಿಸ್ಬಹುದು. ಸೇಮ್ ಕಾಪಿ ಟು ಲಿಂಕ್ ಇದೆ. ಸಾಕಷ್ಟು ಈಸಿಯಾಗಿರ್ತಕ್ಕಂಥದ್ದು ಒಂದು ಇದು ಏನು ರಿಜಿಸ್ಟ್ರೇಷನ್ ಮಾತ್ರ ತುಂಬ ಈಸಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದು OTPನೇ ಅವನು ಕೊಟ್ಟಿದ್ದಾನೆ. ಯಾವುದೇನು ಅಡ್ಡಿ ಆತಂಕಗಳಿಲ್ಲ ಇದರಲ್ಲಿ. ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥವ್ರೆಲ್ಲರಿಗೂ ಬ್ಯಾನ್ ಗೀನ್ ಅಂತ ಏನು ಬರೋದಿಲ್ಲ, ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರೋದಿಲ್ಲ. ತುಂಬ ಚೆನ್ನಾಗಿ ಅಂತೂ ಇದೆ. ಬಟ್ ನೀವು ಹಣ ಹಾಕೋದು ಬಿಡೋದು ಅದು ನಿಮಗೆ ಬಿಟ್ಟು ವಿಚಾರ. ಇದರಲ್ಲಿ ನಾವು ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದಿಲ್ಲ. ಬಟ್ ಮುಂದೆ ಏನಾದರೂ ಪ್ರಾಬ್ಲಮ್ಗಳು ಆದಾಗ, ಕಂಪ್ನಿ ಮುಚ್ಚಿ ಹೋದಾಗ ಒಬ್ಬರನ್ನ ಬ್ಲೇಮಿಂಗ್ ಮಾಡ್ತೀರ. ದುಡ್ಡು ಕಳ್ಕೊಂಡ್ಬಿಟ್ಟಿದ್ವಿ ಅಂತ ನೀವು ಬೇಜಾರಾಗ್ತಿರ್ತೀರ. ಅದಕ್ಕೆ ನೀವು ದುಡ್ಡು ಹಾಕಿ ಬಿಡಿ, ನಿಮ್ಮ ಇಷ್ಟ. ಬಟ್ ನಾವು ಇದರಲ್ಲಿ ಟೀಮ್ ರೆಫರಲ್ ಇನ್ಕಮ್ ಇದೆ. ಪ್ರತಿ ವ್ಯಕ್ತಿಯಿಂದಲೂ ಸಹಿತ ನಮಗೆ ಒಂದಿಷ್ಟು ಪರ್ಸೆಂಟೇಜ್ನಲ್ಲಿ ಆದಾಯ ನಮಗೆ ಕೊಡ್ತಿದ್ದಾನೆ. ಒಳ್ಳೆಯ ಇದರಲ್ಲಿ ಸಹಿತ ಪ್ರಾಫಿಟನ್ನು ಮಾಡಿದ್ದಾರೆ ಈಗಾಗಲೇ. ಓಕೆ, ಮತ್ತು ಕಡಿಮೆ ಹಣ ಅಂದರೆ ಸಹಿತ ನಾವು ಇದರಲ್ಲಿ ಅಷ್ಟು ಕಡಿಮೆ ಹಣ ಏನಲ್ಲ. 6,008 ರೂಪಾಯಿಯಿಂದ ಸ್ಟಾರ್ಟ್ ಅಂದರೆ ಅದು ಕಡಿಮೆ ಹಣ ಅಲ್ಲ, ಜಾಸ್ತಿ ಹಣ ಇದೆ. ಬಟ್ ನೋಡೋಣ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಹಣ ಹಾಕಿದ್ದೀನಿ. ಇಲ್ಲಿ ನಾನು ಇನ್ನೊಂದು ತೋರಿಸ್ತೇನೆ. ಹಣ ಹಾಕಿ ಇನ್ನೊಂದು ಅಕೌಂಟ್ ನಾನು ಓಪನ್ ಮಾಡಿದ್ದು ನೋಡಿ. ಇಲ್ಲಿ ನಾನು ಪ್ರತಿಯೊಂದು ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡೋಕ್ಕೆ ಇಲ್ಲಿದೆ ನೋಡಿ. ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ನೋಡಿ, ಸೇಮ್ ಕೊಟ್ಟಿದ್ದಾನೆ. ಬೇರೆ ಕಂಪ್ನಿ ಏನಿದೆ ಅದೇ ಥರನೇ ಈ ಕಂಪ್ನಿ ಸಹಿತ. ಮತ್ತು ನೀವು ಯಾರು ಯಾವುದೇ ರೀತಿಯಲ್ಲಿ ತಪ್ಪಾಗಿ ತಿಳ್ಕೊಬೇಡಿ. ಈಗಾಗಲೇ ಬೇರೆ ಕಂಪ್ನಿ ಏನು ಬರ್ತಾಯಿದ್ವು, ಬೇರೆ ಕಂಪ್ನಿಗಳು QLF ಆಗಲಿ, YBY ಆಗಲಿ, ಸೇಮ್ ಅದೇ ಕಂಪ್ನಿ ಥರನೇ ಇದು ಅಣ್ಣ ತಮ್ಮರ ಕಂಪ್ನಿಗಳು ಇದ್ದಂಗೆ ಇದ್ದಾವೆ. ಎಲ್ಲ ಜನರು ಮೋಸ ಮಾಡಲಿಕ್ಕೆ ಬರ್ತಾ ಇದ್ದಂಗಿದ್ದಾರೆ. ಬಟ್ ನೋಡಿ, ಎಲ್ಲ ಕಲರ್ ಸೇಮ್ ಡೀಟೇಲ್ಸ್ ಎಲ್ಲ ಅದೇ ಅವನೇ ಕೊಟ್ಟಿರೋದು. ಎಲ್ಲ ಅದೇ ಪ್ಲಾನು, ಸೇಮ್ ಟ್ರೇಡಿಂಗ್ ಪ್ರಾಫಿಟ್
ಅದೇ ಥರ 6%ಇಂದ ಮತ್ತು 12%ವರೆಗೂ ಆದಾಯ ಗಳಿಸ್ಬೋದು. ಇದರಲ್ಲಿ ಪ್ರಾಫಿಟ್ ಕೊಡ್ತಾ ಇದ್ದಾನೆ ನೋಡಿ. ಬ್ಯಾಂಕ್ ಹೋಲ್ಡರ್ ನೇಮ್ ಹಾಕಬೇಕು, ಬ್ಯಾಂಕ್ ಅಕೌಂಟ್ ಹೆಸರು ಬ್ಯಾಂಕ್ ಪಾಸ್ಬುಕ್ದಲ್ಲಿ ಏನಿರುತ್ತೋ ಅದೇ ಹೆಸರು ಹಾಕಬೇಕು. ಇಲ್ಲಿ ಅಕೌಂಟ್ ನಂಬರ್ ಹಾಕಬೇಕು, IFSC ಕೋಡ್ ಹಾಕಬೇಕು. ಬ್ಯಾಂಕ್ ನೇಮ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್ ಇದ್ದರೆ ಕೆನರಾ ಬ್ಯಾಂಕ್ ಹಾಕಿ, ನಿಮ್ಮ ಬ್ಯಾಂಕ್ ಹೆಸರು ಏನಿದೆ ಆ ಬ್ಯಾಂಕ್ ಹೆಸರನ್ನು ಹಾಕಿ ಸೆಂಡ್ OTP ಅಂತ ಕೇಳುತ್ತೆ. ನೀವು ಸೆಂಡ್ OTPಯನ್ನು ಹಾಕಿಕೊಂಡು ನೀವು ಮಾಡ್ಬೋದು. ಬೈ ಚಾನ್ಸ್ ಮಿಸ್ ಆಗಿ ನೀವೇನೋ ಚೇಂಜ್ ಮಾಡಬೇಕು ಅಕೌಂಟ್ ನಂಬರ್, ಸೆಂಡ್ OTP ಮತ್ತೆ ಕೇಳುತ್ತೆ. ಓಕೆ, ಈ ಥರ ಮಾಡಿಕೊಂಡು ನೀವು ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕು. ಓಕೆ ಫ್ರೆಂಡ್ಸ್, ನಾನು ಬ್ಯಾಂಕ್ ಡೀಟೇಲ್ಸ್ ಹಾಕೋದು ಸಹಿತ ನಾನು ತೋರಿಸಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ತುಂಬ ಈಸಿ ಇದೆ, ತುಂಬ ಏನು ಪ್ರಾಬ್ಲಮ್ ಇಲ್ಲ. ಈಗಂತೂ OTPಗೆ 0000 ಅಂತ ಕೊಟ್ಟಿದ್ದಾನೆ. ಓಕೆ, ನಾನು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹೇಳ್ತೇನೆ. ಹಾಗೆ ನಿಮ್ಮ ಸಪೋರ್ಟು ನಿರಂತರವಾಗಿರಬೇಕು. ನಿಮ್ಮ ಸಪೋರ್ಟದಲ್ಲಿ ಒಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ತೋರಿಸಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ, ಹೀಗೆ ಈ ವಿಡಿಯೋವನ್ನು ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ.